ಆಷಾಢ ಅಮಾವಾಸ್ಯೆ ಪ್ರಯುಕ್ತ ಪುರಾಣ ಪ್ರಸಿದ್ಧ ಗುಹ್ಯ ಶ್ರೀ ಅಗಸ್ತೇಶ್ವರ ದೇವಾಲಯದಲ್ಲಿ ಪಿಂಡ ಪ್ರದಾನ ಹಾಗೂ ಮಾತೃಪಿತೃ ತರ್ಪಣ ಸೇವೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿಯ ಬಳಿಕ ಅಷ್ಟೇ ಭಕ್ತಿಭಾವದಿಂದ ಗುಹ್ಯ ಶ್ರೀ ಅಗಸ್ತೇಶ್ವರ ದೇವಾಲಯದಲ್ಲೂ ಪಿತೃತರ್ಪಣ ಮತ್ತು ಪಿಂಡ ಪ್ರದಾನ ಸೇವೆ ನಡೆಯುತ್ತದೆ. ವರ್ಷಂಪ್ರತಿ ಪುಣ್ಯತಿಥಿ ಹಾಗೂ ಅಂತ್ಯ ಸಂಸ್ಕಾರದ ಬಳಿಕ ಪಿಂಡ ಪ್ರದಾನ ಮಾಡುವ ಪವಿತ್ರ ಕ್ಷೇತ್ರವಾಗಿ ಈ ದೇವಾಲಯ ಪ್ರಸಿದ್ಧವಾಗಿದೆ. ಆಷಾಢ ಅಮಾವಾಸ್ಯೆ ಹಾಗೂ ದೀಪಾವಳಿಯ ಭೀಮನ ಅಮಾವಾಸ್ಯೆಯಂದು ಕೇರಳ, ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಪೂರ್ವಜರಿಗೆ ತಿಲಾಂಜಲಿ ಸಲ್ಲಿಸುತ್ತಾರೆ. ಆಷಾಢ ಅಮಾವಾಸ್ಯೆಯಂದು ಬೆಳಗ್ಗಿನಿಂದಲೇ ಭಕ್ತರು ಪುಣ್ಯಸ್ನಾನ ಮಾಡಿ ಮಡಿ ಉಡುಪು ಧರಿಸಿ ಆಚಮನ ಹಾಗೂ ಸಂಕಲ್ಪ ನೆರವೇರಿಸಿದ್ರು. ಬಳಿಕ ದೇವರು ಮತ್ತು ಪಿತೃಗಳನ್ನು ಸ್ಮರಿಸಿ ದಿನ, ನಕ್ಷತ್ರ ಹಾಗೂ ಗೋತ್ರವನ್ನು ಉಚ್ಚರಿಸಿ ದರ್ಬೆಯ ಪವಿತ್ರ ಧರಿಸಿ ತಿಲತರ್ಪಣ ಸಲ್ಲಿಸಿದ್ರು. ಮಾತೃದೇವೋಭವ, ಪಿತೃದೇವೋಭವ ಎಂಬ ಭಾವನೆಯೊಂದಿಗೆ ಪಿಂಡ ಪ್ರದಾನ ಹಾಗೂ ತರ್ಪಣ ನೆರವೇರಿಸಿದ ಭಕ್ತರು ನಂತರ ಶ್ರೀ ಅಗಸ್ತೇಶ್ವರ ಸ್ವಾಮಿಗೆ ಶಾಂತಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಪ್ರಮುಖವಾಗಿ ಇವತ್ತು ಅಮಾವಾಸ್ಯೆ ದಿನ ವಿಶೇಷ ಅಂದರೆ ಅಮಾವಾಸ್ಯೆ ಮತ್ತು ಇನ್ನೊಂದು ಭೀಮನ ಅಮಾವಾಸ್ಯೆ ಅಂತೇಳಿ ದೀಪಾವಳಿಯಲ್ಲಿ ಬರ್ತದೆ. ಇಲ್ಲಿಗೆ ಪ್ರಾಮುಖ್ಯತೆ ಏನಂತ ಹೇಳಿದರೆ ಪಿಂಡ ಪ್ರದಾನ, ಪಿತೃಗಳಿಗೆ ತರ್ಪಣ ಕೊಡೋದು ಅಂತ ವರ್ಷದಲ್ಲಿ 2 ಸಾರಿ ಮಾಡ್ತಾ ಇರ್ತೇವೆ ಅಮಾವಾಸ್ಯೆ ದಿನಕ್ಕೆ. ಇನ್ನು ನಿತ್ಯ ಬಲಿ ಪಿಂಡ ಪ್ರದಾನ ಎಲ್ಲ ಆಗ್ತಾ ಇರ್ತದೆ. ಈ ದಿನ ಅಮಾವಾಸ್ಯೆ ದಿನ ಅಂತ ಹೇಳಿದರೆ ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ 2 ಅಮಾವಾಸ್ಯೆಗಳಲ್ಲಿ ಇಲ್ಲಿ ದೇವರ ಹಿನ್ನೆಲೆ ಏನು ಅಂತ ಹೇಳಿದರೆ ಅಗಸ್ತೇಶ್ವರ ಮುನಿಗಳು ಸ್ಥಾಪಿಸಿದಂಥ ಅಂದರೆ ಪೂಜೆ ಮಾಡಿದಂಥ ಶಿವಲಿಂಗ ಆಗಿರ್ತದೆ. ಇಲ್ಲಿ ಕಾವೇರಿ ಮಾತೆ ಅಲ್ಲಿ ಭಾಗಮಂಡಲದಿಂದ ಹರ್ಕೊಂಡು ಈಚೆ ಬರ್ತಾ ಇರುವಾಗ, ತಲಕಾವೇರಿಯಿಂದ ಹರ್ಕೊಂಡು ಈಚೆ ಬರುವಾಗ ಕೊನೆಯದಾಗಿ ಅಗಸ್ತ್ಯ ಮುನಿಗಳು ಇಲ್ಲಿ ಬಂದು ಅವರನ್ನು ತಡಿತಾರೆ. ಸೊ ಅವರು ತಡೆದಾಗ ನಾನು ನಿಲ್ಲುವುದಿಲ್ಲ, ನಾನು ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳ್ಕೊಂಡು ಹರಿತಾ ಹೋಗ್ತೇನೆ ಅಂತೇಳಿ ಹೋಗ್ತಾರೆ. ಅಷ್ಟೊತ್ತಿಗೆ ಮುನಿಗಳು ಶಾಪ ಕೊಡ್ಲಿಕ್ಕೆ ಹೊರಡ್ತಾರೆ. ಆ ಶಾಪವನ್ನು ಇಲ್ಲಿ ಅಶ್ವತ್ಥನಾರಾಯಣ ಅಂತೇಳಿ ಅಶ್ವತ್ಥ ಮರ ಅವರು ತಡಿತಾರೆ. ಸೊ ಹಾಗೆ ತಡೆದಾಗ ಅವರಿಗೆ ಕಾವೇರಿ ಮಾತೆಗೆ ಶಾಪ ಕೊಡೋದಿಲ್ಲ. ಕಾವೇರಿ ಮಾತೆ ಅಶ್ವತ್ಥನಾರಾಯಣಿಗೆ ವರವಾಗಿ ನೀನು ಚಿರಾಯುವಾಗಿ ಇಲ್ಲೇ ಇರು ಅಂತೇಳಿ ಹೇಳ್ತಾರೆ. ಆ ಅಶ್ವತ್ಥ ಮರ ಇಲ್ಲೇ ಮುಂದುಗಡೆ ಇದೆ. ವರ್ಷಾವಧಿ ನಮ್ಮ ಹಬ್ಬ ಅಂತ ಹೇಳಿದರೆ ದೀಪಾವಳಿಗೆ 7 ದಿವಸ ನಡೀತದೆ. ವಿಶೇಷವಾಗಿ ಕೊಡಗಿನಲ್ಲಿ 2 ಕಡೆ ಪಿಂಡ ಪ್ರದಾನಗಳನ್ನು ಮಾಡ್ತಾರೆ. ಒಂದು ತಲಕಾವೇರಿ ಮತ್ತು ಇಲ್ಲಿ. ತಲಕಾವೇರಿ ಆದ ಮೇಲೆ ಅದಕ್ಕಿಂತ ಅಷ್ಟೇ ಇದರಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮತ್ತು ಬಲಿಷ್ಠವಾಗಿ ಅಂದರೆ ಶಕ್ತಿಪೂರ್ಣವಾಗಿ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಇಲ್ಲಿ ಮಾಡುವಂಥದ್ದು 2ನೇ ಸ್ಥಳವಾಗಿದೆ. ಸೊ ಹಾಗೆ ಅಮಾವಾಸ್ಯೆ ದಿನ ಅಲ್ಲದೆ ಮಿಕ್ಕಿದ ದಿನಗಳಲ್ಲೂ ನಾವು ಅದನ್ನು ಪಿಂಡ ಪ್ರದಾನ ಅಂದರೆ ಅವರ 11ನೇ ದಿನಕ್ಕೆ ಅಥವಾ 16ನೇ ದಿನಕ್ಕೆ ಅಂತೇಳಿ ಬರ್ತಾರೆ. ಕೇರಳದಿಂದ ಬರ್ತಾರೆ, ಎಲ್ಲೆಲ್ಲೂ ನಾನಾ ಕಡೆಯಿಂದ ಇಲ್ಲಿ ಬರ್ತಾರೆ. ಅಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅದೇ ಪ್ರಾಮುಖ್ಯತೆ ಇಲ್ಲಿಯೂ ಕೂಡ ಇದೆ. ಅಗಸ್ತೇಶ್ವರ ದೇವಸ್ಥಾನ ಸುಮಾರು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಇದು ಅಗಸ್ತ್ಯ ಮುನಿಗಳು ಇಲ್ಲಿ ಬಂದು ತಪಸ್ಸು ಮಾಡಿ ಇರುವಂಥ ದೇವಸ್ಥಾನ. ಮತ್ತು ಇಲ್ಲಿ ಒಂದು ದೊಡ್ಡ ಆಲದ ಮರ ಒಂದಿದೆ. ಆಲದ ಮರದ ಏನು ಅಂತ ಹೇಳಿದ್ರೆ ಅದು ಗಾಳಿ ಬಂದರೆ ಅಲ್ಗಾಡೋದಿಲ್ಲ. ಆಟಿ ಅಮಾವಾಸ್ಯೆ ಮತ್ತು ಹಬ್ಬದ ದೀಪಾವಳಿ ಸಮಯದಲ್ಲಿ ಪಿತೃಪಕ್ಷದಲ್ಲಿ ಬರುವಂಥ ದೀಪಾವಳಿ ಅಮಾವಾಸ್ಯೆ, ಈ ಅಮಾವಾಸ್ಯೆ 2 ಇದರಲ್ಲಿ ನಮ್ಮ ಭಾಗಮಂಡಲ ತಲಕಾವೇರಿಯಲ್ಲಿ ಪಿಂಡ ಪ್ರದಾನ ಇಂಥ ಕ್ರಿಯೆಗಳನ್ನು ಮಾಡ್ತಾರೆ. ಅದು ಬಿಟ್ಟರೆ ನಮ್ಮ ಇಲ್ಲಿ ಗುಹ್ಯ ಅಗಸ್ತೇಶ್ವರ ದೇವಸ್ಥಾನದ್ದು ಇಲ್ಲಿ ಹಾಕಿದರೆ ಅದರ ಫಲ ಜಾಸ್ತಿ ಅಂತೇಳಿ ಹೇಳ್ತಾರೆ. ಸುಮಾರು ಹೊರ ರಾಜ್ಯಗಳಿಂದ, ಈಗ ಮೈಸೂರು ಮತ್ತು ತಮಿಳುನಾಡು ಈ ಕಡೆಯಿಂದೆಲ್ಲ ಹೊರಗಿನಿಂದಲೂ ಕೂಡ ಜನ ಬರ್ತಾಯಿದ್ದಾರೆ. ಬಂದು ಈ ಪಿಂಡ ಪ್ರದಾನ ಇಲ್ಲಿ ಮಾಡಿಸಿ ಹೋಗ್ತಾ ಇದ್ದಾರೆ. ಕೊಡಗಿನ ನಾನಾ ಭಾಗಗಳಿಂದ, ಎಲ್ಲ ಭಾಗಗಳಿಂದಲೂ ಅಲ್ಲಿ ಭಾಗಮಂಡಲಕ್ಕೆ ಹೋಗಲಿಕ್ಕೆ ಆಗದೇ ಇರುವಂಥವರು ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡಿಸಿ ಹೋಗ್ತಾ ಇದ್ದಾರೆ. ಆಷಾಢ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಬೆಳಗ್ಗಿನಿಂದಲೇ ಭಕ್ತರ ಸಂಚಾರ ಹೆಚ್ಚಾಗಿದ್ದು ವಿಶೇಷ ಧಾರ್ಮಿಕ ವಾತಾವರಣ ಕಂಡುಬಂತು. ಚಿತ್ತಾರ ನ್ಯೂಸ್, ಸಿದ್ದಾಪುರ.